ಫ್ರೆಂಡ್ಸ್, ನಾನು ಜೀವನದಲ್ಲಿ ದುಡ್ಡಿಗೆ ತುಂಬಾ ಬೆಲೆ ಇದೆ ಅಂತ ತಿಳ್ಕೊಂಡಿದ್ ಕ್ಷಣ ಯಾವ್ದು ಗೊತ್ತಾ? ನಾನು ಕಾಲೇಜ್ ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ, ಡಿಗ್ರಿ ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ಒಂದು ಹುಡುಗಿನ ತುಂಬಾ ಇಷ್ಟಪಟ್ಬಿಟ್ಟು ನಾನು ಪ್ರಪೋಸ್ ಮಾಡಿದೆ ಅವಳಿಗೆ. ಪ್ರಪೋಸ್ ಮಾಡಿದಾಗ ಅವಳು ಅಂದು ಇಲ್ಲ ಕಣೋ, ನನಗೆ ಲವ್ ಎಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಎಜುಕೇಶನ್ ಮಾಡ್ಬೇಕು, ಎಜುಕೇಶನ್ ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ನಮ್ಮ ಮನೇಲಿ ಲವ್ ಮ್ಯಾರೇಜ್ ಎಲ್ಲ ಒಪ್ಪಲ್ಲ, ಲವ್ನು ಒಪ್ಪಲ್ಲ ಕಣೋ, ಗೊತ್ತಾದ್ರೆ ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಅಂದು. ಸರಿ ಓಕೆ, ಹಿಂಗೆಲ್ಲ ಅಂತವಳಲ್ಲ ಪಾಪ ಹುಡುಗಿ ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆಗೋದೆ. ಮತ್ತೆ ಲವ್ ವಿಷಯ ಅವಳ ಹತ್ರ ನಾನು ಮಾತಾಡ್ಸಕ್ ಹೋಗಿಲ್ಲ, ಅವನ್ನ ಬಿಟ್ಬಿಟ್ಟೆ. ಬಟ್ ಅದಾಗಿ ಒಂದ್ ವಾರ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಒಂದ್ ಹುಡುಗನ ಜೊತೆ ತುಂಬಾ ಕ್ಲೋಸ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಏನಪ್ಪಾ ಕತೆ ಇದು ಅಂತ ವಿಚಾರಿಸಿ ನೋಡಿದಾಗ ಆ ಹುಡುಗನ ಜೊತೆ ಕಮಿಟ್ ಆಗ್ಬಿಟ್ಟಿದ್ಲು. ಅವನು ಹುಡುಗ ಭಾರಿ ರಿಚ್ ಇದ್ದ, ಕಾರಲ್ಲೆಲ್ಲ ದುಡ್ಡಲ್ಲಂತೂ ಮಸ್ತಾಗಿದ್ದ. ದುಡ್ಡು ನೋಡ್ ಬಿಟ್ಬಿಟ್ಲ ಇವಳು, ದುಡ್ಡು ಲವ್ ಮಾಡಲ್ಲ, ಹಂಗೆ ಹಿಂಗೆ ನಮ್ಮ ಮನೇಲಿ ಒಪ್ಪಲ್ಲ ಅಂತಿದ್ದವಳು. ಅವ್ನ್ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಲಲ್ಲ. ಏನಪ್ಪ ಇದು ಸೈಕು, ಜನಗಳು ಈ ತರನೂ ಇರ್ತಾರ ಪ್ರಪಂಚದಲ್ಲಿ, ದುಡ್ಗೋಸ್ಕರ ಪ್ರೀತಿನೆಲ್ಲ ಮಾಡ್ಕೋತಾರ ಅಂತ ಅನ್ಕೊಂಡ್ಬಿಟ್ಟೆ. ಅವತ್ತು ಡಿಸೈಡ್ ಮಾಡಿದೆ ಗುರು, ಅವ್ನ ಅಕ್ಕನ ಜೀವನದಲ್ಲಿ ನಾನು ದುಡ್ಡು ಇಲೇಬೇಕು, ದುಡ್ಡು ಮಾಡ್ಬೇಕು ಅಂತ. ದುಡ್ಡಿಲ್ಲ ಅಂದ್ರೆ ಯಾವ್ದು ಸಿಗಲ್ಲ ಜೀವನದಲ್ಲಿ, ಪ್ರೀತಿ ಕೂಡ ಸಿಗಲ್ಲ. ದುಡ್ಡಿಲ್ಲ ಅಂದ್ರೆ ನಮ್ಮ ಮನೆಯವರು ಒಂಥರ ನೋಡ್ತಾರೆ, ದುಡ್ಡು ಇರ್ಬೇಕು, ಇಲ್ಲ ದುಡಿತಾ ಇರ್ಬೇಕು. ದುಡ್ಡು ತುಂಬಾ ಇಂಪಾರ್ಟೆನ್ಸ್ ಇದೆ ಜೀವನದಲ್ಲಿ. ಸಿಕ್ಕಿದ್ರೆ ಸೇವ್ ಮಾಡಿ, ದುಡ್ಡು ಕಷ್ಟಪಟ್ಟು ದುಡಿದು ಸೇವ್ ಮಾಡಿ, ದಯವಿಟ್ಟು ಹಾಳು ಮಾಡಬೇಡಿ ದುಡ್ಡನ್ನ. ತುಂಬಾ ಹಾಳು ಮಾಡಿದೀನಿ ನಾನು. ಇವಾಗ ಬುದ್ಧಿ ಬಂದಿದೆ, ದುಡ್ಡಿಗೆ ತುಂಬಾ ಬೆಲೆ ಇದೆ ಜೀವನದಲ್ಲಿ.